9th ಸ್ಟ್ಯಾಂಡರ್ಡ್ ಸೋಷಿಯಲ್ ವಿಜಯನಗರ್ ಆ್ಯಂಡ್ ಬಹಮನಿ ಕಿಂಗ್ಡಮ್. ಈ ವಿಡಿಯೋದು ಪಾರ್ಟ್ 1 ಒಂದು ರೆಡಿಯಾಗಿದೆ, ಆಲ್ರೆಡಿ ಅಪ್ಲೋಡ್ ಆಗಿದೆ ಸಮ್ 3-4 ಡೇಸ್ ಬ್ಯಾಕ್. ಅದನ್ನು ನೀವು ನೋಡಿದ್ರೆ ವಿಜಯನಗರ ಕಿಂಗ್ಡಮ್ ಬಗ್ಗೆ ಅದರಲ್ಲಿ ಎಕ್ಸ್ಪ್ಲನೇಷನ್ ಇರುತ್ತೆ. ಈ ವಿಡಿಯೋ ಪಾರ್ಟಲ್ಲಿ ನಾನು ಬಹಮನಿ ಕಿಂಗ್ಡಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ವಿಜಯನಗರ ಕಿಂಗ್ಡಮ್ ಈ ಥರ ಎಸ್ಟಾಬ್ಲಿಷ್ ಆಯಿತು 14th ಸೆಂಚುರಿಯಲ್ಲಿ ಅಂತೆಲ್ಲ ಹೇಳ್ತಾ ಇದ್ವಿ, 1336 ಎಕ್ಸಾಕ್ಟ್ಲಿ. ಅದೇ ರೀತಿ ಬಹಮನಿ ಕಿಂಗ್ಡಮ್ ಅಂತ ಕೂಡ ಒಂದು ಎಸ್ಟಾಬ್ಲಿಷ್ ಆಗುತ್ತೆ. ಇದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ. ದಿ ಅದರ್ ಇಂಪಾರ್ಟೆಂಟ್ ಹಿಸ್ಟಾರಿಕಲ್ ಚೇಂಜ್ ಸೀನ್ ಇನ್ ದಿ 14th ಸೆಂಚುರಿ ವಾಸ್ ದ ರೈಸ್ ಆಫ್ ಬಹಮನಿ ಕಿಂಗ್ಡಮ್. ಇನ್ನೊಂದು ಇಂಪಾರ್ಟೆಂಟ್ ಚೇಂಜ್ ಏನಾಯಿತು ಇಂಡಿಯಾದಲ್ಲಿ ಅಂದರೆ ಬಹಮನಿ ಕಿಂಗ್ಡಮ್ ಎಸ್ಟಾಬ್ಲಿಷ್ ಆಗಿದ್ದು. ಇನ್ ದಿ ಇಯರ್ 1347 ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಎಸ್ಟಾಬ್ಲಿಷ್ಡ್ ದಿಸ್ ಡೈನೆಸ್ಟಿ. ಯಾರು ಎಸ್ಟಾಬ್ಲಿಷ್ ಮಾಡ್ತಾರೆ? ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ. ಅದು ಟೋಟಲಾಗಿ ಒಂದೇ ಹೆಸರು. 1347 ಇವರು ಸ್ಟಾರ್ಟ್ ಮಾಡ್ತಾರೆ. ದಿ ಬಹಮನಿ ಆ್ಯಂಡ್ ಶಾಹಿ ಡೈನೆಸ್ಟೀಸ್ ರೂಲ್ಡ್ ಫ್ರಮ್ 1347 ಟು 1686 CE. ನೋಡಿ, ಏನಿದು ಬಹಮನಿ ಮತ್ತು ಶಾಹಿ ಡೈನೆಸ್ಟೀಸ್ ಅಂದರೆ, ಬಹಮನಿ ಅಂದರೆ ಒಂದು ಕಿಂಗ್ಡಮ್ ಇತ್ತು ಮೊದಲು, ಆಮೇಲೆ ಡಿವೈಡ್ ಆಗಿ ಅದು ಶಾಹಿ ಕಿಂಗ್ಡಮ್ಸ್ ಆಗಿ ಡಿವೈಡ್ ಆಗುತ್ತೆ. ಅವೆರಡೂ ಸೇರಿ ಟೋಟಲಾಗಿ 1347 1686ವರೆಗೂ ರೂಲ್ ಮಾಡ್ತಾರೆ. ಅಮಾಂಗ್ ದೇರ್ ರೂಲರ್ಸ್ ಮೊಹಮ್ಮದ್ ಶಾ ದಿ ಫಸ್ಟ್, ಮೊಹಮ್ಮದ್ ಶಾ ದಿ ಸೆಕೆಂಡ್, ಫಿರೋಜ್ ಶಾ, ಯೂಸುಫ್ ಆದಿಲ್ ಖಾನ್, ಇಬ್ರಾಹಿಂ ಆದಿಲ್ ಶಾ ದಿ ಫಸ್ಟ್, ಇಬ್ರಾಹಿಂ ಆದಿಲ್ ಶಾ ದಿ ಸೆಕೆಂಡ್ ಆರ್ ಇಂಪಾರ್ಟೆಂಟ್. ಇವರಲ್ಲಿ ಈಗ ಎಷ್ಟೊಂದು ಜನ ಇರ್ತಾರೆ, ಈ ಬಹಮನಿ ಕಿಂಗ್ಡಮಲ್ಲಿ ಎಷ್ಟೊಂದು ಜನ ರಾಜರು ಇರ್ತಾರೆ. ಅದರಲ್ಲಿ ಕೆಲವು ಇಂಪಾರ್ಟೆಂಟ್ ರಾಜರ ಹೆಸರುಗಳು ಇಲ್ಲಿ ಕೊಟ್ಟಿದ್ದಾರೆ. ದಿ ಹಿಸ್ಟ್ರಿ ಆಫ್ ಬಹಮನಿ ರೂಲರ್ಸ್ ಕ್ಯಾನ್ ಬಿ ಸೀನ್ ಎಟ್ 2 ಸ್ಟೇಜಸ್. ಬಹಮನಿ ರೂಲರ್ಸ್ದು ಹಿಸ್ಟ್ರಿ ತೊಗೊಂಡ್ರೆ ಅಥವಾ ಬಹಮನಿ ಕಿಂಗ್ಡಮ್ದು ಹಿಸ್ಟ್ರಿ ತೊಗೊಂಡ್ರೆ 2 ಸ್ಟೇಜಸ್ ಬರುತ್ತೆ. ಒಂದು ಸ್ಟೇಜ್ ಬಂದು ಫಸ್ಟ್ ಸ್ಟೇಜ್ ಅಂತ ಕರೀತಾರೆ, 1346 1422ವರೆಗೂ. ಇದರಲ್ಲಿ ಒಂದು ಟೈಮ್ ಪೀರಿಯಡಲ್ಲಿ ಗುಲ್ಬರ್ಗ ಇವ್ರದ್ದು ಕ್ಯಾಪಿಟಲ್ ಸಿಟಿ ಆಗಿರುತ್ತೆ, ಕರ್ನಾಟಕದಲ್ಲಿದೆ ಇದು. ದೇರ್ ಮೇನ್ ರೈವಲ್ಸ್ ವೇರ್ ರಾಯಾಸ್ ಆಫ್ ತೆಲಂಗಾಣ ಆ್ಯಂಡ್ ವಿಜಯನಗರ್. ಯಾರು ಇವ್ರಿಗೆ ಶತ್ರುಗಳು? ಯಾರು ಇವರು? ಈಗ ನೋಡಿ, ಯಾವುದೇ ಒಂದು ಎಂಪೈರ್ ಇರಲಿ, ಡೈನೆಸ್ಟಿ ಇರಲಿ, ಅವ್ರಿಗೆ ಶತ್ರುಗಳು ಕೂಡ ಇರ್ತಾರೆ. ಅದೇ ರೀತಿ ಇವ್ರಿಗೆ ಯಾರು ಶತ್ರುಗಳಿದ್ರು? ಇವ್ರಿಗೆ ತೆಲಂಗಾಣ ಸೈಡಲ್ಲಿ ರಾಯಾಸ್ ಅಂತ ಇದ್ದರು, ಅವರು ಇವ್ರಿಗೆ ಶತ್ರುಗಳಾಗಿದ್ದರು. ಮತ್ತು ವಿಜಯನಗರ ಕಿಂಗ್ಡಮ್ ಅವರು. ಓಕೆ, 8 ಸುಲ್ತಾನ್ಸ್ ರೂಲ್ಡ್ ಫ್ರಮ್ ಇಯರ್. 8 ಜನ ಸುಲ್ತಾನ್ಸು ರೂಲ್ ಮಾಡ್ತಾರೆ 1346 1422ವರೆಗೂ. ಶಿಯಾಬುದ್ದೀನ್ ಅಹಮದ್ ಶಿಫ್ಟೆಡ್ ದಿ ಕ್ಯಾಪಿಟಲ್ ಫ್ರಮ್ ಗುಲ್ಬರ್ಗಾ ಟು ಬೀದರ್. ಶಿಯಾಬುದ್ದೀನ್ ಅಹಮದ್ ಅನ್ನೋ ರಾಜನ ಆಳ್ವಿಕೆಯಲ್ಲಿ ಏನಾಯಿತು, ಇವರು ಗುಲ್ಬರ್ಗಾದಿಂದ ಬೀದರ್ಗೆ ಇವ್ರ ಕ್ಯಾಪಿಟಲ್ ಸಿಟಿನ ಶಿಫ್ಟ್ ಮಾಡ್ಕೊಳ್ತಾರೆ. ಬೀದರ್ ರಿಮೈನ್ಡ್ ದಿ ಕ್ಯಾಪಿಟಲ್ ಸಿಟಿ ಆಫ್ ಬಹಮನಿ ಟಿಲ್ ದರ್ ಎಂಡ್. ಬೀದರು ಈ ಬಹಮನಿ ಕಿಂಗ್ಡಮ್ ಡಿಕ್ಲೈನ್ ಆಗೋವರೆಗೂ, ಎಂಡ್ ಆಗೋವರೆಗೂ ಕೂಡ ಅದೇ ಇವ್ರಿಗೆ ಕ್ಯಾಪಿಟಲ್ ಸಿಟಿ ಆಗಿರುತ್ತೆ. ಮೊಹಮ್ಮದ್ ಗವಾನ್ 1411 to 1481 CE ಅವರು ಜೀವನ ಮಾಡಿದಂಥ ಟೈಮ್ ಪೀರಿಯಡ್. ಫ್ರಮ್ 1347 to 1426 CE ಕಲಬುರ್ಗಿ ವಾಸ್ ದ ಕ್ಯಾಪಿಟಲ್ ಆಫ್ ಬಹಮನಿ ಕಿಂಗ್ಡಮ್. ನೋಡಿ, ಎಸ್ಟಾಬ್ಲಿಷ್ ಆದಾಗಿಂದ 1426ವರೆಗೂ, 1347 to 1426ವರೆಗೂ ಕಲಬುರ್ಗಿ ಅಥವಾ ಗುಲ್ಬರ್ಗನ ಬಹಮನಿ ಕಿಂಗ್ಡಮ್ ಅವರು ಕ್ಯಾಪಿಟಲ್ ಸಿಟಿ ಮಾಡಿದ್ರು. ಡ್ಯೂರಿಂಗ್ ದಿಸ್ ಪೀರಿಯಡ್ ಮೊಹಮ್ಮದ್ ಗವಾನ್ ರೂಲ್ಡ್ ದಿ ಕಿಂಗ್ಡಮ್ ವಿತ್ ಸೆಲ್ಫ್ಲೆಸ್ನೆಸ್ ಆ್ಯಂಡ್ ಡೆಡಿಕೇಶನ್. ಈ ಟೈಮಲ್ಲಿ ಮೊಹಮ್ಮದ್ ಗವಾನ್ ಅವರು ರೂಲ್ ಮಾಡ್ತಾರೆ ಕಿಂಗ್ಡಮ್ನ. ನೋಡಿ, ಮೊಹಮ್ಮದ್ ಗವಾನ್ ರಾಜ ಅಲ್ಲ, ಇವರು ಪ್ರೈಮ್ ಮಿನಿಸ್ಟರ್. ಓಕೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಆದರೆ ಎಲ್ಲ ರೂಲು ಇವರೇ ನೋಡ್ತಾ ಇರ್ತಾರೆ. ಆ್ಯಸ್ ಎ ಪ್ರೈಮ್ ಮಿನಿಸ್ಟರ್ ಈ ಟುಕ್ ದಿ ಬಹಮನಿ ಕಿಂಗ್ಡಮ್ ಟು ಗ್ರೇಟ್ ಹೈಟ್ಸ್. ಇವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಬಹಮನಿ ಕಿಂಗ್ಡಮ್ ತುಂಬ ಡೆವಲಪ್ ಆಗುತ್ತೆ. ಈ ಲರ್ನ್ಡ್ ಮುಸ್ಲಿಮ್ ರಿಲಿಜಿಯಸ್ ವರ್ಸಸ್ ಆ್ಯಂಡ್ ಲಾ ಎಟ್ ಕೈರೋ, ಆಲ್ಸೋ ಗ್ರ್ಯಾಂಡ್ ಪ್ರೊಫಿಷಿಯನ್ಸಿ ಇನ್ ಅರಬ್ ಆ್ಯಂಡ್ ಪಾರ್ಸಿ ಲ್ಯಾಂಗ್ವೇಜಸ್. ನೋಡಿ, ಇವರು ಮುಸ್ಲಿಮ್ ರಿಲಿಜಿಯಸ್ ವರ್ಸಸ್ ಎಲ್ಲ ಇರ್ತಲ್ಲ, ಕುರಾನ್ ಬಗ್ಗೆ, ಎಡಿತ್ಸ್ ಬಗ್ಗೆ, ಇದನ್ನೆಲ್ಲ ಕೂಡ ಕೈರೋ ಅಲ್ಲಿ ಕಲಿತಾರೆ. ಇದು ಈಜಿಪ್ಟಲ್ಲಿದೆ ಕೈರೋ ಅಂದರೆ, ಆಗ ಇತ್ತು ಕೈರೋ ಅಂತ. ಮತ್ತು ಇವ್ರಿಗೆ ಅರಬ್ ಮತ್ತು ಪಾರ್ಸಿ ಲ್ಯಾಂಗ್ವೇಜಸ್ ಕೂಡ ಇವರು ಫುಲ್ಲು ಪ್ರೊಫಿಷಿಯನ್ಸಿ ಇರುತ್ತೆ, ಅಂದರೆ ತುಂಬ ಚೆನ್ನಾಗಿ ಕಲ್ತಿರ್ತಾರೆ. ಈ ಸರ್ವ್ಡ್ ಆಸ್ ದಿ ಪ್ರೈಮ್ ಮಿನಿಸ್ಟರ್ ಡ್ಯೂರಿಂಗ್ ದಿ ರೂಲ್ ಆಫ್ ಬಹಮನಿ ಕಿಂಗ್ಸ್ ಹುಮಾಯೂನ್, ನಿಜಾಮ್ ಶಾ ಆ್ಯಂಡ್ ಮೊಹಮ್ಮದ್ ಶಾ ದಿ ಥರ್ಡ್. ಇವರು 3 ರಾಜರು ರೂಲ್ ಮಾಡ್ತಾ ಇರೋ ಟೈಮಲ್ಲಿ ಇವರೊಬ್ಬರೇ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಹುಮಾಯೂನ್ ರೂಲ್ ಮಾಡ್ತಾ ಇದ್ದಾಗೂ ಇವರೇ ಪ್ರೈಮ್ ಮಿನಿಸ್ಟರ್, ನಿಜಾಮ್ ಶಾ ಮತ್ತು ಮೊಹಮ್ಮದ್ ಶಾ ದಿ ಥರ್ಡ್ ಇವರೆಲ್ಲ 3 ಜನ ರೂಲ್ ಮಾಡೋವಾಗೂ ಇವರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಈ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಎನ್ಹಾನ್ಸಿಂಗ್ ದಿ ಗ್ಲೋರಿ ಆಫ್ ಬಹಮನಿ ಕಿಂಗ್ಡಮ್ ಬೈ ಇಸ್ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ವಿಕ್ಟ್ರೀಸ್. ನೋಡಿ, ಇವರು ಬಹಮನಿ ಕಿಂಗ್ಡಮ್ನ ತುಂಬ ಚೆನ್ನಾಗಿ ಡೆವಲಪ್ ಮಾಡ್ತಾರೆ. ಏನರಿಂದ? ಒಂದು ಯುದ್ಧಗಳನ್ನೆಲ್ಲ ಗೆಲ್ಲೋದು ಮತ್ತು ಇನ್ನೊಂದು ಚೆನ್ನಾಗಿ ಆಡಳಿತ ಮಾಡೋದು. ಇವೆರಡರಿಂದ ಬಹಮನಿ ಕಿಂಗ್ಡಮ್ ಡೆವಲಪ್ ಆಗುತ್ತೆ. ಮೊಹಮ್ಮದ್ ಗವಾನ್ ಕಾಂಕರ್ಡ್ ಕೊಂಕಣ್, ಗೋವಾ ಆ್ಯಂಡ್ ಬೆಳಗಾವಿ. ನೋಡಿ, ಇವರು ಕೊಂಕಣ್ ರೀಜನ್ ಇರ್ಬೋದು ಮತ್ತು ಗೋವಾ ಮತ್ತು ಬೆಳಗಾವಿನೂ ಕೂಡ ಇವರು ಕಾಂಕರ್ ಮಾಡ್ಕೊತಾರೆ. ಲೇಟರ್ ಹಿ ಇನ್ವೇಡೆಡ್ ಒರಿಸ್ಸಾ ಆ್ಯಂಡ್ ಕಾಂಕರ್ಡ್ ಕೊಂಡವೀಡು. ಆಮೇಲೆ ಇವರು ಒರಿಸ್ಸಾನ ಇನ್ವೈಡ್ ಮಾಡಿಬಿಟ್ಟು ಕೊಂಡವೀಡು ಜಾಗನ ಕಾಂಕರ್ ಮಾಡ್ತಾರೆ. ಕೊಂಡವೀಡು ಅಂದರೆ ಅದು ಆಂಧ್ರದಲ್ಲಿದೆ ಜಾಗ, ಅದನ್ನು ಇವರು ಕಾಂಕರ್ ಮಾಡ್ಕೊಳ್ತಾರೆ. ಇನ್ ದಿ ಇಯರ್ 1481 CE ಈ ಇನ್ವೇಡೆಡ್ ಕಂಚಿ ಆ್ಯಂಡ್ ಪ್ಲಂಡರ್ಡ್ ಇಟ್ಸ್ ಹ್ಯೂಜ್ ವೆಲ್ತ್. ನೋಡಿ, 1481 ಮೊಹಮ್ಮದ್ ಗವಾನ್ ಏನು ಮಾಡ್ತಾರೆ, ಕಂಚಿನ ಅಟ್ಯಾಕ್ ಮಾಡ್ತಾರೆ.
ಕಂಚಿ ಅಂದರೆ ನಿಮಗೆ ಅದು ತಮಿಳ್ನಾಡಲ್ಲಿದೆ, ತುಂಬ ರಿಚ್ ಸಿಟಿ ಆಗಿತ್ತು ಆ ಟೈಮಲ್ಲಿ. ಅದನ್ನು ಲೂಟಿ ಮಾಡಿಬಿಟ್ಟು ಅಲ್ಲಿರೋಂಥ ಗೋಲ್ಡ್ ಎಲ್ಲ ಸಿಲ್ವರ್ ಎಲ್ಲ ಕೂಡ ತೊಗೊಂಡ್ಬಂದ್ಬಿಡ್ತಾರೆ. ದಸ್ ಮೊಹಮ್ಮದ್ ಗವಾನ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಬಹಮನಿ ಕಿಂಗ್ಡಮ್, ಬಿಕೇಮ್ ಎ ವಿಕ್ಟಿಮ್ ಟು ಎ ಕಾನ್ಸ್ಪಿರಸಿ ಆಫ್ ಹಿಸ್ ಎನಿಮೀಸ್ ಆ್ಯಂಡ್ ವಾಸ್ ಬಿಹೆಡೆಡ್ ಆನ್ ದಿ ಫಾಲ್ಸ್ ಚಾರ್ಜ್ ಆಫ್ ಬಿಟ್ರಯಲ್ ಟು ದಿ ಕಿಂಗ್ಡಮ್. ಇದು ಜಾಸ್ತಿ ದೊಡ್ಡ ಸೆಂಟೆನ್ಸ್ ಇದೆ ಅಂದರೆ ಸಿಂಪಲಾಗಿ ಹೇಳ್ತೀನಿ ನೋಡಿ. ಮೊಹಮ್ಮದ್ ಗವಾನ್ ತುಂಬ ಚೆನ್ನಾಗಿ ಆಡಳಿತ ಮಾಡ್ತಾ ಇರ್ತಾರೆ. ಇದರಿಂದ ಕೆಲವರಿಗೆ ಅವ್ರ ಮೇಲೆ ಹೊಟ್ಟೆ ಉರಿ ಬರುತ್ತೆ, ಜೆಲಸಿ ಕ್ರಿಯೇಟ್ ಆಗುತ್ತೆ. ಅದು ನಾರ್ಮಲಿ ಎಲ್ಲದರಲ್ಲೂ ನಡೆಯೋ ಥರ. ಆಗ ಅವ್ರ ಎನಿಮೀಸ್ ಎಲ್ಲ ಏನು ಮಾಡ್ತಾರೆ, ಇವ್ರ ಮೇಲೆ ಆಪಾದನೆ ಹೊರಿಸ್ತಾರೆ. ನೀವು ರಾಜನ ವಿರುದ್ಧ ಏನೋ ಮಸಲತ್ ಮಾಡ್ತಾಯಿದ್ದೀರಾ, ನೀವು ಕಿಂಗ್ಡಮ್ ವಿರುದ್ಧ ನೀವು ಮೋಸ ಮಾಡೋಕ್ಕೇನೋ ಟ್ರೈ ಮಾಡ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು ಕಾನ್ಸ್ಪಿರಸಿ ಮಾಡಿಬಿಟ್ಟು ಇವ್ರನ್ನ ಬಿಹೆಡೆಡ್ ಅಂದರೆ ಇವ್ರನ್ನ ನೇಣ್ಗಂಬಕ್ಕೆ ಏರಿಸೋ ಥರ ತಲೆ ಕಟ್ ಮಾಡೋದು ಆ ಟೈಪ್ ಮಾಡಿ ಇವ್ರನ್ನ ಸಾಯಿಸ್ತಾರೆ. ಆಫ್ಟರ್ ಹಿಸ್ ಡೆತ್ ದ ಕಿಂಗ್ಡಮ್ ಬಿಕೇಮ್ ವೀಕ್ ಆ್ಯಂಡ್ ಡಿಸ್ಇಂಟಿಗ್ರೇಟೆಡ್ ಇಂಟು 5 ಪಾರ್ಟ್ಸ್. ನೋಡಿ, ಮೊಹಮ್ಮದ್ ಗವಾನ್ ತುಂಬ ಏಬಲ್ ಅಡ್ಮಿನಿಸ್ಟ್ರೇಟರ್ ಆಗಿದ್ದರಿಂದ ಇವ್ರ ಪ್ರೈಮ್ ಮಿನಿಸ್ಟರ್ಶಿಪ್ಪಲ್ಲಿ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿತ್ತು ಬಹಮನಿ ಕಿಂಗ್ಡಮ್. ಆದರೆ ಒನ್ಸ್ ಇವ್ರನ್ನ ಈ ಥರ ಬಿಹೆಡ್ ಮಾಡಿದ್ಮೇಲೆ ಅಥವಾ ಇವ್ರನ್ನ ಆಪಾದನೆ ಹೊರಿಸಿ ಅಧಿಕಾರದಿಂದ ಕೆಳಗಿಳಿಸಿದ್ಮೇಲೆ ಏನಾಯಿತು, ಈ ಬಹಮನಿ ಕಿಂಗ್ಡಮ್ ಬಂದು 5 ಪಾರ್ಟ್ಸ್ ಆಗಿ ಡಿವೈಡ್ ಆಗುತ್ತೆ. ನಾನು ವಿಜಯನಗರಲ್ಲೂ ಹೇಳಿದ್ನಲ್ವ, ಈ ಬಹಮನಿ ಕಿಂಗ್ಡಮ್ ಅಂತ ಇತ್ತು, ಅದರಲ್ಲಿ 5 ಪಾರ್ಟ್ಸ್ ಆಯಿತು, ಎಲ್ಲ ಸೇರಿ ಅಟ್ಯಾಕ್ ಮಾಡಿದ್ರು ಅಂತ. ಹೌದು, ಅದೇ ಬಹಮನಿ ಕಿಂಗ್ಡಮ್. ಇದು 5 ಪಾರ್ಟ್ಸ್ ಆಗಿ ಡಿಸ್ಇಂಟಿಗ್ರೇಟ್ ಆಗೋಗುತ್ತೆ. ಈ ಒಂದು ಮ್ಯಾಪಲ್ಲಿ ನೀವು ನೋಡ್ಬೋದು ಬಹಮನಿ ಕಿಂಗ್ಡಮ್ ಎಷ್ಟಿತ್ತು ಅಂತ. ಓಕೆ, ಇದು ಬಂದು ಕೆಳಗಡೆ ಇರೋದೆಲ್ಲ ವಿಜಯನಗರ, ಅರ್ಥ ಆಯ್ತಾ? ಇದಿಷ್ಟು ಬಹಮನಿ ಕಿಂಗ್ಡಮ್. ಬಹಮನಿ ಕಿಂಗ್ಡಮ್ ಡಿವೈಡ್ ಆಯಿತು 5 ಪಾರ್ಟ್ ಅಂತ ಹೇಳಿದ್ನಲ್ಲ, ನೋಡಿ ಈ ರೀತಿ ಡಿವೈಡ್ ಆಗುತ್ತೆ. ಅಹಮದ್ ನಗರ್, ಬಿಜಾಪುರ್, ಬಿರಾರ್, ಬೀದರ್, ಗೋಲ್ಕೊಂಡ, ಈ ಥರ 5 ಜಾಗಗಳಿಂದ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. 5 ಜನ ಶಾಸ್. ಅಹಮದ್ ನಗರದಿಂದ ರೂಲ್ ಮಾಡೋರನ್ನ ನಿಜಾಮ್ ಶಾಹಿ ಅಂತ ಕರೀತಾರೆ, ಬಿಜಾಪುರಿಂದ ರೂಲ್ ಮಾಡೋರನ್ನ ಆದಿಲ್ ಶಾಹಿ, ಬೀರರ್ಗೆ ಇಮಾದ್ ಶಾಹಿ, ಬೀದರ್ಗೆ ಬರೀದ್ ಶಾಹಿ, ಗೋಲ್ಕೊಂಡಾಗೆ ಕುತುಬ್ ಶಾಹಿ. ಈ ಥರ 5 ಶಾಹಿ ಕಿಂಗ್ಡಮ್ಸ್ ಆಗಿ ಡಿವೈಡ್ ಆಗುವಂಥದ್ದು. ಈಗ ಇನ್ನೊಬ್ಬ ರಾಜ ಬಗ್ಗೆ ನೋಡೋಣ, ಇಂಪಾರ್ಟೆಂಟ್ ರಾಜ ಇಬ್ರಾಹಿಂ ಆದಿಲ್ ಶಾ ದಿ ಸೆಕೆಂಡ್, 1580 to 1627. ದಿ ಮೋಸ್ಟ್ ಇಂಪಾರ್ಟೆಂಟ್ ಕಿಂಗ್ ಆಫ್ ಆದಿಲ್ ಶಾಹಿ ಇಬ್ರಾಹಿಂ ದಿ ಸೆಕೆಂಡ್ ಅಸೆಂಡೆಡ್ ದಿ ಥ್ರೋನ್ ಇನ್ ಹಿಸ್ 9th year. ನೋಡಿ, ತುಂಬ ಇಂಪಾರ್ಟೆಂಟ್ ರಾಜ ಯಾರಪ್ಪ ಆದಿಲ್ ಶಾಹಿಯಲ್ಲಿ ಅಂತ ಹೇಳಿದ್ರೆ, ಆದಿಲ್ ಶಾಹಿ ಡೈನೆಸ್ಟಿಯಲ್ಲಿ ಅಂತ ಹೇಳಿದ್ರೆ, ಆದಿಲ್ ಶಾಹಿ ಡೈನೆಸ್ಟಿಯಲ್ಲಿ, ಬಿಜಾಪುರ್ ಡೈನೆಸ್ಟಿಯಲ್ಲಿ ಅಂದರೆ ಇಬ್ರಾಹಿಂ ಆದಿಲ್ ಶಾ ದಿ ಸೆಕೆಂಡ್ ಅಂತ. ನೋಡಿ, ಇಬ್ರಾಹಿಂ ಆದಿಲ್ ಶಾ ಅಧಿಕಾರಕ್ಕೆ ಬರೋಷ್ಟರಲ್ಲಿ ಬರೀ 9 ವರ್ಷ ಏಜ್ ಆಗಿರುತ್ತೆ ಅಷ್ಟೇ. ಈ ರೂಲ್ಡ್ ಓವರ್ ಫಾರ್ 47 years ವಿತ್ ಹಿಸ್ಟಾರಿಕ್ ಇನ್ಸಿಡೆಂಟ್ಸ್. ಇವರು ಅಧಿಕಾರದಲ್ಲಿ 47 ವರ್ಷ ಇರ್ತಾರೆ, ಅಂದರೆ 47 ವರ್ಷ ರಾಜನಾಗಿ ರೂಲ್ ಮಾಡ್ತಾರೆ. ಪೊಲಿಟಿಕಲಿ ಈ ಟುಕ್ ವಿಜಯಪುರ ಟು ದಿ ಪಿನಕಲ್ ಆಫ್ ಗ್ಲೋರಿ ವಿತ್ ಇಸ್ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಟ್ರಮೆಂಡಸ್ ಪ್ರೋಗ್ರೆಸ್ ಇನ್ ಆರ್ಟ್, ಲಿಟ್ರೇಚರ್ ಆ್ಯಂಡ್ ಎಜುಕೇಷನ್. ನೋಡಿರಿ, ಪೊಲಿಟಿಕಲಿ ಕೂಡ ವಿಜಯಪುರನ ಇವರು ಅಥವಾ ಬಿಜಾಪುರನ ತುಂಬ ಒಳ್ಳೆ ಹೈಟ್ಸಿಗೆ ತೊಗೊಂಡೋಗ್ತಾರೆ, ಅಂದರೆ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡ್ತಾರೆ ಆ ರೀತಿ, ಆಯಿತಾ? ಅದ್ರ ಜೊತೆಗೆ ಆರ್ಟ್ ಇರ್ಬೋದು, ಲಿಟ್ರೇಚರ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಇವ್ರದ್ದು ಆದಿಲ್ ಶಾಹಿ ಕಿಂಗ್ಡಮ್ ಡೆವಲಪ್ ಆಗೋ ಥರ ನೋಡ್ಕೊಳ್ತಾರೆ. ಇಸ್ ಬುಕ್ ಕಿತಾಬ್ ಇ ನವರಸ್ ಬಿಗಿನ್ಸ್ ವಿತ್ ಪ್ರೇಯರ್ಸ್ ಟು ಗಾಡ್ಸ್ ಗಣೇಶ, ಸರಸ್ವತಿ ಆ್ಯಂಡ್ ನರಸಿಂಹ. ಇವರೊಂದು ಬುಕ್ ಬರೀತಾರೆ ಇಬ್ರಾಹಿಂ ಆದಿಲ್ ಶಾ, ಕಿತಾಬ್ ಇ ನವರಸ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ಗಣೇಶ, ಸರಸ್ವತಿ, ನರಸಿಂಹ ಇದಕ್ಕೆಲ್ಲ ಪ್ರೇಯರ್ನ ಸ್ಟಾರ್ಟಿಂಗಲ್ಲೇ ಬರೆದಿದ್ದಾರೆ. ದೇರ್ ಆರ್ ಪ್ರೇಯರ್ಸ್ ಟು ಮೊಹಮ್ಮದ್ ಪೈಗಂಬರ್ ಟು, ಮೊಹಮ್ಮದ್ ಪೈಗಂಬರ್ಗೂ ಕೂಡ ಎಷ್ಟೊಂದು ಪ್ರೇಯರ್ ಇದೆ ಆ ಬುಕ್ಕಲ್ಲಿ. ದಿಸ್ ಬುಕ್ ಈಸ್ ಎವಿಡೆನ್ಸ್ ಆಫ್ ದಿ ನಾಲೆಡ್ಜ್, ಮ್ಯಾಗ್ನಾನಿಮಿಟಿ ಆ್ಯಂಡ್ ರಿಲಿಜಿಯಸ್ ಟಾಲರೆನ್ಸ್ ಆಫ್ ಇಬ್ರಾಹಿಂ ಆದಿಲ್ ಶಾ ದಿ ಸೆಕೆಂಡ್. ನೋಡಿ, ಈ ಬುಕ್ಕಿಂದ ನಮಗೇನು ಗೊತ್ತಾಗುತ್ತೆ, ಇಬ್ರಾಹಿಂ ಆದಿಲ್ ಶಾ ಬಂದು ಎಲ್ಲ ರಿಲಿಜನ್ನು ಈಕ್ವಲಾಗಿ ನೋಡ್ತಾಯಿದ್ರು, ಮತ್ತು ಹಿಂದೂಸ್ನ ಕಂಡ್ರೆ ಟಾಲರೆನ್ಸ್ ಇತ್ತು ಇವ್ರಿಗೆ ಅಂತ ಗೊತ್ತಾಗತ್ತೆ.